ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಡ್ರೆಸ್ಸು ಹಾಗೆ ನೈಟೀಸು ಯಾವ ಥರ ನಾನು ಆಲ್ಟ್ರೇಷನ್ ಮಾಡ್ತೀನಿ, ಹಾಗೆ ಯಾವುದಕ್ಕೆ ಯಾವ ಥರ ರೇಟ್ ತೊಗೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನೀವು ಯಾವ ಥರ ರೇಟ್ ಚಾರ್ಜ್ ಮಾಡ್ತೀರಾ ಅನ್ನೋದು ನನಗೂ ಒಂದು ಇನ್ಫಾರ್ಮೇಷನ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಬ್ಲೌಸ್ಗಳಿಗೆ ಯಾವ್ಯಾವ ಥರ ರೇಟ್ ಚಾರ್ಜ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ 1,000 ವ್ಯೂಸ್ ಬಂದಿದೆ. ಸೊ ನಿಮ್ಮ ಈ ಬೆಂಬಲಕ್ಕೆ ವೆರಿ ಥ್ಯಾಂಕ್ಫುಲ್. ಹಾಗೆ ನನ್ನ ವಿಡಿಯೋನ ಈ ಥರನೇ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಡ್ರೆಸ್ಸಿಂದು ಯಾವ ಥರ ಆಲ್ಟ್ರೇಷನ್ ಮಾಡೋದಕ್ಕೆ ನಾನು ಮಾರ್ಕ್ ಹಾಕೋತೀನಿ ಅಂತ ತೋರಿಸ್ತೀನಿ, ಹಾಗೆ ಆಮೇಲೆ ನೈಟಿ ತೋರಿಸ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ನೈಟಿ ತೆಗೆದಿಡ್ತೀನಿ. ಸೊ ಈಗ ನಾನು ಡ್ರೆಸ್ಸಸ್ ಬಂದು 3 ಡ್ರೆಸ್ಸಸ್ ಬಂದಿದೆ. ಸೊ ಈ 3 ಡ್ರೆಸ್ಸಸ್ದು ಇದು ಇಬ್ಬರದು ಒಬ್ರದೇ ಇದೆ. ಸೊ ಇದು ಒಬ್ರದ್ದು ಚೇಂಜ್ ಇದೆ. ಬನ್ನಿ ಹಾಗಾದರೆ ಮಾರ್ಕ್ ಹಾಕೋದು ತೋರಿಸ್ತೀನಿ. ಮೊದಲಿಗೆ ಇದ್ರದ್ದೇ ತೋರಿಸ್ತೀನಿ ಮಾರ್ಕ್ ಹಾಕೋದು. ಈ ಡ್ರೆಸ್ಸನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಉಲ್ಟಾ ಮಾಡಿ ಈ ಥರ ನೀಟಾಗಿ ಹಾಕ್ಕೊಳ್ಬೇಕು. ಇದು ಅಳತೆದು ಟಾಪ್ ತೊಗೊಳ್ಬೇಕು. ಅವ್ರ ಅಳತೆಗೆ ಟಾಪ್ ಕೊಟ್ಟಿದ್ದಾರೆ. ಸೊ ಇದು ಅವ್ರದ್ದು ಅಳತೆ ಟಾಪು. ಇದನ್ನು ಸಹ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ ಇರುತ್ತಲ್ಲ, ಇದು ಬಟ್ಟೆ ಎಕ್ಸ್ಟ್ರಾ, ಅದು ಸ್ಟಿಚಿಂಗ್ ಮಾರ್ಜಿನಿಂದ ಈ ಸ್ಟಿಚಿಂಗ್ ಮಾರ್ಜಿನ್ವರೆಗೆ ಎಷ್ಟಿದೆ ನೋಡ್ಕೊಳ್ಬೇಕು. 20 ಇಂಚ್ ಬರ್ತಾ ಇದೆ. 20 ಇಂಚ್ ಅಂದರೆ ನಾವು ಇದರಲ್ಲಿ ಎಷ್ಟು ಮೈನಸ್ ಮಾಡಬೇಕು? 18 ಇಂಚ್ ಇದೆ, 17.5 ಇದೆ. 17.5 ಅಂದರೆ ಇದರಲ್ಲಿ ಮೈನಸ್ ಮಾಡಬೇಕು. 2.5 ಇಂಚ್ ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನಿಂದ ಒಂದ್ರ ಮೇಲೆ 2 ಗೆರೆಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಒಂದ್ರ ಮೇಲೆ 2 ಗೆರೆಗೆ. ಸೊ ಈ ಕಡೆ ಸಹ ಒಂದ್ರ ಮೇಲೆ 2 ಗೆರೆಯಷ್ಟು ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಈಗ ನೋಡ್ಕೊಳ್ಬೇಕು ಎಷ್ಟು ಬಂತಂತ. ಸೊ ನೋಡಿ, ಇಲ್ಲಿಂದ ನೋಡಿ ಕರೆಕ್ಟ್ 17.5 ಬಂತು. ಕರೆಕ್ಟ್ ಆಯ್ತಲ್ಲ? ಸೊ 17.5 ಇದು ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಇನ್ನು ನಡದ್ದು ನೋಡೋಣ. ನಡದ ಸುತ್ತಳತೆ ಎಷ್ಟಿದೆ ಅಂತ. ಇಲ್ಲಿದ ಇದು ಏನು ಬರುತ್ತಲ್ವ, ಸೊ ಇಲ್ಲಿ ನೋಡ್ಕೊಳ್ಬೇಕು ಎಷ್ಟಿದೆ ಅಂತ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆ ನೋಡಿ. ಈ ಸ್ಟಿಚಿಂಗ್ ಮಾರ್ಜಿನಿಂದ ಈ ಸ್ಟಿಚಿಂಗ್ ಮಾರ್ಜಿನ್ವರೆಗೆ 16 ಇಂಚ್ ಬರ್ತಾ ಇದೆ. 16 ಅಂದರೆ 17, 18, 19, 20, 4 ಇಂಚ್ ಎಕ್ಸ್ಟ್ರಾ ಇದೆ. ಇದು 4 ಇಂಚ್ ಅಂದರೆ ನಾವು ಈ ಸೈಡ್ 2 ಇಂಚು, ಈ ಸೈಡ್ 2 ಇಂಚು ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಈ ಸೈಡು 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ, ಕಾಣಿಸ್ತಿದೆಯಲ್ಲ? ಆವಾಗಲೇ ಇದು ಮಾರ್ಕು ಇಲ್ಲಿದೆ. ಹಾಗೆ ಈ ಸೈಡ್ ಸಹ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ. ಸೊ 2 ಇಂಚು ಆವಾಗಲಿದ್ದು ಮಾರ್ಕು ಇಲ್ಲಿದೆ. ಸೊ ಇದು ಹಾಗೆ ಇನ್ನು ಈ ಪಾಯಿಂಟು ಹಾಗೆ ಈ ಪಾಯಿಂಟು 3 ಪಾಯಿಂಟನ್ನು ಜಾಯಿಂಟ್ ಮಾಡಬೇಕು. ಸೊ ನೋಡಿ, ಈ ಥರ. ಇನ್ನು ಈ ಸೈಡು ಸಹ ಅದೇ ಥರ ಮಾಡಬೇಕು. ಇದು ಅಳತೆ ಕೊಟ್ಟಿದ್ದು ಟಾಪಿಂದು ಉದ್ದ ಭಾಳ ಇದೆ, ನೋಡ್ತಾ ಇರ್ಬೋದು. ಇದು ಉದ್ದ ಇದೆ. ಸೊ ನಾವು ನೋಡಿ, ಇಲ್ಲಿಂದ ಇದೆಯಲ್ಲ, ಸೊ ಇದು ಟಾಪ್ ಉದ್ದ ಇದೆ. ಉದ್ದ ಅಂದರೆ ಈ ಟಾಪಿನ ಅಳತೆ ಇಲ್ಲಿಗೆ ಬಂತು. ಸೊ ಇಲ್ಲಿ ಫಿಟ್ಟಿಂಗ್ ತೊಗೊಳ್ಬೇಕು ನಾವು. ಇಲ್ಲಿ ನಮ್ಮ ಟಾಪ್ ಇಲ್ಲಿಗೆ ಎಂಡ್ ಆಗಿದೆ. ಸೊ ಇಲ್ಲಿ ತೊಗೋಬೇಕು. ಇಲ್ಲಿ 4ರ ಮೇಲೆ 2 ಗೆರೆ ಇದೆ. ಸೊ 4ರ ಮೇಲೆ 2 ಗೆರೆ ಮಾರ್ಕ್ ಹಾಕೋತಿ. 4ರ ಮೇಲೆ 2 ಗೆರೆ ಈ ಥರ ಬಂದು ಇಲ್ಲಿ
4.5 ಮೇಲೆ 2 ಗೆರೆ, ಒಂದು ಹಾಫ್ ಇಂಚಿನಷ್ಟು ಕಡಿಮೆ ಆಗಬೇಕು. ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಕೂಡ್ಬೇಕೀಗ ಈ ಥರ ನೋಡಿ. ಇದು ಇಲ್ಲಿಂದ ಬಂದು ಇಲ್ಲಿವರೆಗೆ ಎಂಡ್ ಆಗಬೇಕು. ಇದು ಸ್ಟಿಚಿಂಗು. ಹಾಗೆ ಇದೇ ಮಾರ್ಕು ಈ ಸೈಡ್ ಹಾಕ್ಕೊಂಡ್ರೆ ಟಾಪಿಂದು ನಾವು ಆಲ್ಟ್ರೇಷನ್ ಮಾಡೋಕ್ಕೆ ಇದ್ರದ್ದು ಏನೋ ಮೆಜರ್ಮೆಂಟು ಕರೆಕ್ಟ್ ಆಯಿತು. ಸೊ ಇದನ್ನೇ ಇನ್ನು ಇದು ಸ್ಟಿಚ್ ಮಾಡ್ಕೋಬೋದು. ಸೊ ಬನ್ನಿ ಹಾಗಾದರೆ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಮೊದಲಿಗೆ ಫ್ರಂಟಿಂದು ಮುಂದೆ ಬರೋ ಹಾಕ್ಕೊಂಡು ಈಗಾಗಲೇ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ವ. ಸೊ ಇಲ್ಲಿಗೆ ಎಷ್ಟು ಅಂತಂದರೆ 4.25 ಮೇಲೆ 2 ಗೆರೆ ಇತ್ತು. ಸೊ ನೋಡ್ತಾ ಇರ್ಬೋದು 4.25 ಮೇಲೆ 2 ಗೆರೆ ಇದೆ. ಇಲ್ಲಿಗೆ ಮೊದಲಿಗೆ ನಾನು ಒಂದು ಸ್ಟಿಚ್ ಹಾಕೋತೀನಿ. ನೀವು ಯಾವುದೇ ಬಟ್ಟೆ ಹೊಲಿಯೋನಾದರೂ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡದೆ ಯಾವುದೇ ಕಾರಣಕ್ಕೂ ಹೊಲಿಬಾರ್ದು. ನಾನೇನು ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಸೊ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಸೊ ಇಲ್ಲಿ ಎಂಡಿಗೂ ಕೂಡ ಈ ಥರ ಲಾಕ್ ಮಾಡ್ಕೊಂಬಿಡಿ. ನೋಡಿ ಯಾವ ಥರ ಸ್ಟಿಚ್ ಮಾಡಿದೆ. ಸೊ ಇನ್ನು ಇದ್ರ ಮಗ್ಲ ಇನ್ನೊಂದು ಹಾಕಬೇಕು. ಈ ಕಡೆ ಹಾಕೋಣ. ಸಾರಿ, ಸ್ಟಿಚ್ ಬಿದ್ದಿಲ್ಲ. ಇನ್ನು ಈ ಸೈಡು ಸ್ಟಿಚ್ ಮಾಡೋಣ. ಸೇಮ್ ಮಾರ್ಕ್ ಹಾಕಿದರೆ ನೀಟಾಗಿ. ಸೊ ನೋಡಿ ಇಷ್ಟು. ಇನ್ನೊಂದು ಸ್ಟಿಚ್ ಮಾಡ್ಕೊಂಡ್ರೆ ಇದ್ರದ್ದು ಫೈನಲ್ ಆಯಿತು, ಇದ್ರದ್ದು ಎಂಡ್ ಆಯಿತು. ಸೊ ಇದಕ್ಕೆ ಇದು ನಾನು ಹೊಲಿಸಿ ತೋರಿಸ್ತೀನಿ ಯಾವ ಥರ ಬಂದಿದೆ. ಇಷ್ಟು ನಾವು ಡ್ರೆಸ್ಸು ಫಿಟ್ಟಿಂಗ್ ಮಾಡೋದಕ್ಕೆ ಇಷ್ಟೇ. ಒಟ್ಟು 3 ಪಾಯಿಂಟ್ ಮಾರ್ಕಲ್ಲಿ ಮಾರ್ಕ್ ಹಾಕೊಂಡು ಬಿಟ್ಟನಂದರೆ ನಂದು ಇಷ್ಟೇ ಸ್ಟಿಚಿಂಗ್ ಇದ್ದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಇದಕ್ಕೆ ಬಂದು ಇದೇ ಥರ ಇವೆರಡು ಟಾಪನ್ನು ನಾನು ಫಿಟ್ಟಿಂಗ್ ಮಾಡ್ತೀನಿ. ಈಗ ನಿಮ್ಗೆ ಒಂದೇ ತೋರಿಸಿದ್ದೀನಿ. ಇದೇ ಥರ ಇವೆರಡು ಟಾಪನ್ನು ಮಾಡ್ತೀನಿ. ಹಾಗೆ ನೈಟಿದು ಸಹ ತೋರಿಸ್ತೀನಿ. ಇದರಲ್ಲಿ ಇದೇ ಥರ ನಾನು ಇವೆರಡು ಟಾಪನ್ನು ಮಾಡ್ತೀನಿ. ಸೊ ನಾನು ಟಾಪಿಗೆ ಈ ಥರ ಫಿಟ್ಟಿಂಗ್ ಮಾಡೋದಕ್ಕೆ ಎಷ್ಟು ತೊಗೊಳ್ತೀವಿ ಅಂದರೆ ನಮ್ಮ ಸೈಡು ನಾವು 20 ರೂಪಾಯಿ ತೊಗೋತೀವಿ ಫ್ರೆಂಡ್ಸ್. ಇದಕ್ಕೆ ನಾವು ಡ್ರೆಸ್ ಫಿಟ್ಟಿಂಗ್ ಮಾಡೋದಕ್ಕೆ 20 ರೂಪಾಯಿ ತೊಗೊಳ್ತೀವಿ. 20 ರೂಪಾಯಿ ಅಂದರೆ ಡಬಲ್ ಹೊಲಿಗೆ ಬರುತ್ತೆ. ಮೈ ಹಿಡ್ಕೊಂಡು ತೋಳಿನ ಮಟ್ಟ ಡಬಲ್ ಹೊಲಿಗೆಗೆ 20 ರೂಪಾಯಿ ತೊಗೋತೀವಿ. ಅದೇ ನಮಗೆ ಒಂದೇ ಹೊಲಿಗೆ ಸಾಕಂದರೆ 10 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. ಆ ಕಡೆ ಒಂದು ಈ ಕಡೆ ಒಂದು ಹೊಲಿಗೆಗೆ 10 ರೂಪಾಯಿ ಕೊಡ್ತಾರೆ. ಅದೇ ಡಬಲ್ ಹೊಲಿಗೆ ಆದರೆ
20 ರೂಪಾಯಿ ಕೊಡ್ತಾರೆ. ಸೊ ನಾನು ಈಗ ನಿಮಗೆ ತೋರಿಸ್ಬೇಕಂತ ಇದೊಂದನ್ನು ತೋರಿಸಿದೆ. ಸೊ ಇದೇ ಥರ ನಾನು ಇವೆರಡು ಸೊ ನೋಡಿದ್ರಲ್ವಾ, ಈಗಾಗಲೇ ನಾನು ಟಾಪ್ ಫಿಟ್ಟಿಂಗು ಹಾಗೆ ಅದರದ್ದು ರೇಟ್ ಹೇಳಿದ್ದೀನಿ. ಈಗ ನೈಟಿ ಇದು ಯಾವ ಥರ ಇದ್ರದ್ದು ಮಾರ್ಕ್ ಹಾಕಿ ಸ್ಟಿಚಿಂಗ್ ಮಾಡಿ ಹಾಗೆ ಇದ್ರದ್ದು ಅಮೌಂಟ್ ಎಷ್ಟು ತೊಗೋತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ನೀವು ಯಾವುದೇ ಡ್ರೆಸ್ ಆಗಲಿ ಅಥವಾ ನೈಟೀಸ್ ಆಗಲಿ ಅದನ್ನು ಆಲ್ಟ್ರೇಷನ್ ಮಾಡಬೇಕಂದ್ರೆ ಮೊದಲು ಉಲ್ಟಾ ಹಾಕ್ಕೊಂಡು ಮಾರ್ಕ್ಗಳನ್ನ ಹಾಕ್ಕೊಳ್ಬೇಕು. ನಂತರ ಅವ್ರನ್ನ ಇದನ್ನು ಮಾಡಬೇಕು, ಸ್ಟಿಚ್ ಮಾಡಬೇಕು, ಮಾರ್ಕ್ ಹಾಕ್ಕೊಳ್ಬೇಕು. ತಗೊಳ್ಳೋಣ. ಇದ್ರದ್ದು ಎಷ್ಟಿದೆ ನೋಡ್ಕೋಬೇಕು. ಮೊದಲು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. ಸೊ ನೋಡೋಣ, ಇಲ್ಲಿಂದ ಇಲ್ಲಿವರೆಗೆ 21 ಇದೆ. ಸೊ ಕಾಣಿಸ್ತಿರ್ಬೋದು, 21 ಇಂಚಿದೆ. ಸೊ 21 ಇಂಚಿಗೆ ನಾನು ಈಗ ಮಾರ್ಕ್ ಹಾಕ್ಕೊಳ್ಬೇಕು. ನೋಡ್ಕೋಬೇಕು ಮೊದಲು. ಇದು 24 ಇದೆ, 24 ಇಂಚಿದೆ, 24 ಇದೆ. ಸೊ ನಾವು 24 ಅಂದರೆ 21 ಇಂಚ್ ಇಡಬೇಕಂದ್ರೆ 3 ಇಂಚ್ ಎಕ್ಸ್ಟ್ರಾ ಇದೆ. ಸೊ ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು ಮಾರ್ಕ್ ಹಾಕ್ಕೊಳ್ಬೇಕು. ಈ ಕಡೆ 1.5 ಇಂಚು, ಹಾಗೆ ಈ ಕಡೆ 1.5 ಇಂಚು. ಸೊ ಈ ಥರ ಮಾರ್ಕ್ ಹಾಕ್ಕೊಂಡ್ವಿ. ನಂತರ ಇನ್ನು ಸೊಂಟದ ಸುತ್ತಳತೆ ಅವ್ರದ್ದು ಸೊಂಟದಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಇವ್ರದ್ದು ಸೊಂಟದಲ್ಲಿ ಅಂದರೆ ನಡದ ಸುತ್ತಳತೆ 19.5 ಇಂಚಿದೆ. ಆದರೆ ಅವರು ಇದು ತುಂಬ ಫಿಟ್ ಆಗ್ತಿದೆ, ಅಂದರೆ ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ ಹೊಟ್ಟೆ ಮೇಲೆ ತುಂಬ ಫಿಟ್ ಆಗ್ತಿದೆ, ಸ್ವಲ್ಪ ಲೂಸ್ ಇಟ್ಕೊಡಿ. ನಾನು ಆಫ್ಟರ್ ಡೆಲಿವರಿ ಆಮೇಲೆ ನಾನು ಮತ್ತೆ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಬೇಕಾದರೆ. ಈಗ ಮಾತ್ರ ಒಂದು ಸ್ವಲ್ಪ ಲೂಸ್ ಇಡಿ, ಹೊಟ್ಟೆ ಮೇಲೆ ನನಗೆ ತುಂಬ ಟೈಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅವರು 19.5 ಇದೆ ಅಲ್ವಾ, 19.5 ಅಂದರೆ ನಾನು ಎಷ್ಟು ಇಡೋಣ, 20.5, 21 ಸ್ಟ್ರೈಟ್ 21 ಇಟ್ಬಿಡ್ತೀನಿ. ಇಲ್ಲೂ 21 ಇಂಚಿನ ಇಟ್ಬಿಡ್ತೀನಿ. ಇಲ್ಲೂ ಅಂದರೆ ಹೊಟ್ಟೆ ಮೇಲೆ ತುಂಬ ಫಿಟ್ ಆಗ್ತಿದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ 21 ಇಷ್ಟಿದೆ. 26 ಇಂಚಿದೆ. ಇದು ಫುಲ್ ಇದ್ರದ್ದು 26 ಅಂದರೆ 21 ಅಂದರೆ 25 ಇಂಚು. 5 ಇಂಚು ಅಂದರೆ ಇಲ್ಲಿ 2.5. ಸೊ ಈ ಕಡೆನೂ 2.5 ಹಾಕ್ಕೊಂಡು ಈ ಪಾಯಿಂಟ್ನ ಈ ಥರ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಎಲ್ಲೆಲ್ಲ ಇದ್ರಲ್ವಾ. ಸೊ ಇನ್ನು ಇಲ್ಲಿ ವಿಡ್ತಲ್ಲಿ ಇದೇನಿರುತ್ತಲ್ಲ, ಸೊ ಇದನ್ನೇ ನಾರ್ಮಲಾಗಿ ಈ ಥರ ತೊಗೊಂಡ್ಬಿಟ್ರೆ ಇಷ್ಟೇ ನೈಟಿ ಫಿಟ್ಟಿಂಗು. ಈ ಥರನೇ ಈ ಸೈಡು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದ್ರದ್ದು ಸ್ಟಿಚಿಂಗ್ ತೋರಿಸ್ತೀನಿ. ಹಾಗೆ ಇದ್ರದ್ದು ಸ್ಲೀವು ಇವ್ರದ್ದು ಎಷ್ಟಿದೆ ನೋಡ್ಕೋಬೇಕು. ಸ್ಲೀವು ಹಾಗೆ ಶೋಲ್ಡ್ರು ಇವ್ರದ್ದು ನೋಡಿ. ಈ ಥರ ಇಟ್ಕೊಂಡು ಇಲ್ಲಿಗಿಡಿ. ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ಸ್ಲೀವು, ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ಅಲ್ವಾ.
ಸೊ ಇದು ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ 2 ಇಂಚ್ ಎಕ್ಸ್ಟ್ರಾ ಇದೆ. 2 ಇಂಚ್ ಎಕ್ಸ್ಟ್ರಾ ಇದ್ದರೆ ನಾವು ಇಲ್ಲಿ ಮಡ್ಚೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಈ ಕಡೆ ಮಡ್ಚ್ಬೋದು. ಇದನ್ನು ಮಡ್ಚಿದ್ದೀನಿ ನೋಡಿ, ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ಥರ ಮಡ್ಚ್ಬೋದು. ಆದರೆ ಇಲ್ಲೇನು ಬಂದಿದೆ, ಗೋಟ್ ಕಟ್ಟಿದಾಗಿ ಮಾಡಿದ್ದಾರೆ. ಸೊ ಈ ಥರ ಗೋಟ್ ಕಟ್ಟಿದಾರಲ್ವ, ಇಲ್ಲಿ ಮಡ್ಚಿದ್ರೆ ಈ ಗೋಟ್ ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ತೋಳನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು 2 ಇಂಚಿನಷ್ಟು ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ತಂದು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಹಾಗಾಗಿ ಇದನ್ನು ಉಚ್ಕೊಳ್ಬೇಕೀಗ. ನಿಮ್ದು ಈ ಥರ ಏನು ಪೈಪಿಂಗ್ ಅದು ಇಲ್ಲ ಅಂದರೆ ಡೈರೆಕ್ಟ್ 2 ಇಂಚಷ್ಟು ಮಡಚ್ಬೋದು. ಆದರೆ ಈ ಥರ ಪೈಪಿಂಗ್ ಇದ್ದರೆ ಮಾತ್ರ ಮಡಚೋ ಹಾಗಿಲ್ಲ. ಅದು ಈ ಥರ ಇಲ್ಲ ಆರ್ಮೂಲಿಗೊಂದು ಶೇಪ್ ಮಾಡಿಕೊಂಡು ಓಕೆ ನೋಡಿ ಈ ಥರ ಹಾಕ್ಕೊಂಡು ಇನ್ನು ಈ ಆರ್ಮೂಲೆಯನ್ನು ನಾವು ಬಿಚ್ಚಿರ್ತೀವಲ್ಲ ತೋಳು, ಸೊ ಈ ತೋಳಿಗೆ ಇದನ್ನು ಜಾಯಿಂಟ್ ಮಾಡೋಕ್ಕಿಂತ ಮೊದಲು ಈ ಶೋಲ್ಡ್ರದ್ದು ಒಂದು ಹೊಲಿಗೆ ಹಾಕೋಬೇಕು. ಯಾಕಂದರೆ ಅವರು ದೊಡ್ಡ ಹೊಲಿಗೆ ಹಾಕಿರ್ತಾರೆ. ಸೊ ಅದು ಬಿಚ್ಕೊಳುತ್ತೆ. ಸೊ ಹಾಗಾಗಿ ನೀವು ಈ ಥರ ಮೊದಲಿಗೆ ಲಾಕ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. 2 ಸೈಡ್ ಸಹ ಈ ಥರ ನೋಡಿ ಈ ಥರ ಹೊಲ್ಕೋಬೇಕು. ಹೊಲ್ಕೊಂಡ ನಂತರ ಇನ್ನು ಇದಕ್ಕೆ ತೋಳು ಹಚ್ಕೋಬೇಕು. ಸೊ ನೋಡಿ ಇದನ್ನು ಸೀದಾ ಇಟ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಸೀದಾ ಇದೆ ನಂದು. ಸೀದಾ ಇಟ್ಕೊಂಡು ಈ ತೋಳನ್ನು ಈ ಥರ ಉಲ್ಟಾ ಇಡಬೇಕು. ಉಲ್ಟಾ ಇಡೋ ಮೊದಲು ಮುಂದಿನ ಶೇಪು ಒಂದು 1/2 ಇಂಚ್ ತೆಗಿಬೇಕು. ಇದನ್ನು ಈ ಥರ 1/2 ಇಂಚ್ ತೆಗೆದು ಇಷ್ಟೇ 1/2 ಇಂಚಿನಷ್ಟು ತೆಗೆದು ಇನ್ನು ಈ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತಾರಲ್ಲ, ಈ ಶೋಲ್ಡ್ರ್ ಜಾಯಿಂಟ್ ಮಾಡಿಬಿಟ್ಟು ನೀಟಾಗಿ ಹೊಲ್ಕೊಳ್ಬೇಕು. ಸೊ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಈ ಉಳಿದಿದ್ದನ್ನು ಈ ಥರ ಈ ಕಡೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇನ್ನು ಲೈನ್ ಹಾಕ್ಕೊಳ್ಬೇಕು. ಇನ್ನು ಯಾವ ಕಡೆ ಇದನ್ನು ಇದೇ ಥರ ಸ್ಲೀವನ್ನ ಹೊಲ್ಕೊಂಡು ಮೊದಲಿಗೆ ಒಂದು ಲೈನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಎಂಡಿಂದ. ಕೆಳಗಡೆ ಮಡ್ಚೋದು ಬೇಡ ಅಂತ ಹೇಳಿದ್ದಾರೆ. ಸೊ ಕೆಳಗಡೆ ಮಡ್ಚೋದಿದ್ರೆ ಅವ್ರದ್ದು ಎಷ್ಟು ಅಳತೆ ನೈಟ್ ಇರುತ್ತಲ್ವ, ಸೊ ಅಷ್ಟು ನೋಡ್ಕೊಂಡು ಈ ಥರ ಮಡ್ಚಬೇಕಾಗತ್ತೆ. ಈ ಥರ ಅವ್ರ ಹೊಲಿಗೆ ಮೇಲೆ ದೊಡ್ಡ ಹೊಲಿಗೆ ಹಾಕಿರ್ತಾರೆ. ಸೊ ಅದ್ರ ಮೇಲೆ ಹೊಲಿಗೆ ಮೇಲೆ ನೀವು ಮತ್ತೊಂದು ಸ್ಟಿಚ್ ಹಾಕಬೇಕು. ಇನ್ನು ಈ ನಿಮ್ಮದು ಇಲ್ಲಿ ಶೇಪ್ ತೊಗೊಳ್ತಾ ಬರಬೇಕು. ನಿಧಾನ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ. ಇಲ್ಲಿ ಮಾರ್ಕ್ ಹಾಕಿದ್ದಿದೆ ನಂದು, ಕಾಣಿಸ್ತದಲ್ಲ. ಸೊ ಈ ಥರ
ತೊಗೊಂಡು ಅವ್ರದ್ದು ತೋಳು ಫಿಟ್ಟಿಂಗ್ ಎಷ್ಟಿದೆ ನೋಡ್ಕೋಬೇಕು. ಅವ್ರದ್ದು ತೋಳು ಫಿಟ್ಟಿಂಗ್ ಬಂದು ತುಂಬಾ ತೆಳ್ಳಗಿದ್ದಾರೆ ಅವರು. ಸೊ ಜಾಸ್ತಿ ಬರಲ್ಲ, 5 ಇಂಚ್ ಇದೆ. 5 ಇಂಚ್ ಅಂದರೆ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ಈ ಥರ. ಹಾಗೆ ಈ ಸೈಡನ್ನು ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ ಡ್ರೆಸ್ಸು ಹಾಗೆ ನೈಟಿ ಸ್ಟಿಚಿಂಗು. ಈ ನೈಟಿ ಸ್ಟಿಚಿಂಗಿಗೆ ನಾನು 25 ರೂಪಾಯಿ ತೊಗೋತೀನಿ. ಕೆಳಗೆ ಮಡ್ಚೋದಿದ್ದರೆ 30 ರೂಪಾಯಿ ಕೊಡ್ತಾರೆ, ಮಡ್ಚೋದಿಲ್ಲ ಅಂದರೆ 25 ರೂಪಾಯಿ ಕೊಡ್ತಾರೆ. ಸೊ ನೈಟಿ ಫಿಟ್ಟಿಂಗ್ ಬಂದು 25 ರೂಪಾಯಿ, ಟಾಪ್ ಫಿಟ್ಟಿಂಗ್ ಬಂದು 20 ರೂಪಾಯಿ. ನಿಮ್ಮ ಕಡೆ ಎಷ್ಟು ತೊಗೊಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ವೀಡಿಯೋಸ್ಗಳನ್ನ. ಓಕೆ, ಬಾಯ್ ಫ್ರೆಂಡ್ಸ್.